ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಸ್ಯಾಟ್ಸ್ MDM ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ. ಸದ್ಯ ಈಗ ಇವತ್ತಿಂದ ಸ್ಯಾಟ್ಸ್ MDM ಮತ್ತೆ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ವಾಟ್ಸಪ್ಪಲ್ಲಿ ಬಂದಿರತಕ್ಕಂಥ ಏನು ಒಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದರೆ ಗೂಗಲ್ ಪ್ಲೇಸ್ಟೋರಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿರ್ತಕ್ಕಂಥ ಇನ್ಸ್ಟಾಲ್ ಅಂತಕ್ಕಂಥದ್ದು ಏನಿದೆ, ಆ ಇನ್ಸ್ಟಾಲ್ ಆ್ಯಪ್ ಮೇಲೆ ಕ್ಲಿಕ್ಕನ್ನು ಮಾಡಿ ನಾವು ಸ್ಯಾಟ್ಸ್ ಕರ್ನಾಟಕ MDM ಆ್ಯಪನ್ನು ಮೊದಲು ನಾವು ಇನ್ಸ್ಟಾಲನ್ನು ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಸ್ಯಾಟ್ಸ್ MDM ಇರ್ತಕ್ಕಂಥ ಕೆಲವರಿಗೆ ಅಪ್ಡೇಟನ್ನು ಕೇಳ್ತಾ ಇದೆ. ಅಪ್ಡೇಟನ್ನು ಕೊಟ್ಟರೆ ಆ್ಯಸ್ ಯೂಶುವಲಿ ಅದು ಕರೆಕ್ಟಾಗಿ ವರ್ಕ್ ಪರ್ಫಾರ್ಮೆನ್ಸನ್ನು ಡೈಲಿ ಯಾವ ರೀತಿ ತೆಗೆದುಕೊಳ್ತಾ ಇತ್ತೋ ಅದೇ ರೀತಿ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಯಾಟ್ಸ್ ಕರ್ನಾಟಕ MDM ಅಂತೇಳಿ ತಾವು ಟೈಪ್ ಮಾಡಿದರೂ ಕೂಡ ಆಲ್ರೆಡಿ ಆ್ಯಪ್ ಇದ್ದರೆ ಅಪ್ಡೇಟನ್ನು ಕೇಳುತ್ತೆ. ಒಂದು ವೇಳೆ ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತೇಳಿ ತಾವು ಅನ್ಇನ್ಸ್ಟಾಲನ್ನು ಮಾಡಿದರೆ ಹೊಸ ಏನು ಅಪ್ಡೇಟೆಡ್ ಆ್ಯಪ್ ವರ್ಷನ್ ಇದೆ, ಆ ವರ್ಷನ್ನು ಡೌನ್ಲೋಡು ತಮ್ಮ ಮೊಬೈಲಲ್ಲಿ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಸ್ಯಾಟ್ಸ್ MDM ಆ್ಯಪ್ ಒಂದು ವೇಳೆ ಹಳೆ ಆ್ಯಪ್ ಇದ್ದು ಈ ಲಿಂಕ್ ಅಥವಾ ಪ್ಲೇಸ್ಟೋರಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ಅದು ಸರಿಯಾದ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ. ಹಾಗಾಗಿ ಒಂದು ಇನ್ಸ್ಟಾಲ್ ಮಾಡಬೇಕು, ಇಲ್ಲ ಅಪ್ಡೇಟನ್ನು ಮಾಡ್ಕೋಬೇಕು, ಇಲ್ಲ ಲಿಂಕ್ನ ಅಥವಾ ಗೂಗಲ್ ಪ್ಲೇಸ್ಟೋರಲ್ಲಿ ಹೊಸ ಆ್ಯಪನ್ನು ತಾವು ಇನ್ಸ್ಟಾಲನ್ನು ಮಾಡ್ಕೋಬೇಕಾಗುತ್ತೆ. ನಾನೀಗ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಅಲೋ ಸ್ಯಾಟ್ಸ್ ಟು ಟೇಕ್ ಪಿಕ್ಚರ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತಕ್ಕಂಥದ್ದು ಕೇಳುತ್ತೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತಕ್ಕಂಥ ಮೊದಲನೇ ಆಪ್ಷನನ್ನು ತಾವು ಚಾಯ್ಸ್ ಮಾಡ್ಕೋಬೇಕು. ನಂತರ ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದಕ್ಕೆ ಲೊಕೇಶನಿಗೆ ಅದು ಕೇಳುತ್ತೆ, ಮತ್ತೆ ಅದನ್ನು ಓಕೆ ಮಾಡಬೇಕು. ಅಲೋ ಸ್ಯಾಟ್ಸ್ ಟು ರೆಕಾರ್ಡ್ ಆಡಿಯೋ ಅನ್ನೋದಕ್ಕೂ ಕೂಡ ಈ ಆ್ಯಪನ್ನು ಮೊದಲನೇ ಆಪ್ಷನನ್ನು ಇದು ಮಾಡಿ ಸೆಲೆಕ್ಟನ್ನು ಮಾಡ್ಕೋಬೇಕು. ನಂತರ ಚೂಸ್ ಲಾಗಿನ್ ಟು ಯೂಸರ್ ಅಂತಕ್ಕಂಥದ್ದು ಕೇಳುತ್ತೆ. ಯೂಸರ್ ನಾವು ಆಗಿರೋದ್ರಿಂದ ನ್ಯೂ ಸ್ಕೂಲ್ ನಮಗೆ ಬರೋದಿಲ್ಲ, ವಿದ್ಯಾಲೋಕನ ಅನ್ನತಕ್ಕಂಥ ವಿದ್ಯಾವಲೋಕನ ಅದು ಬರೋದಿಲ್ಲ, ಪ್ರೀ ಪ್ರೈಮರಿ ಸ್ಕೂಲ್ ನಮಗೆ ಅಪ್ಲೈ ಇಲ್ಲ. ಸೊ ನಾವು ಸ್ಯಾಟ್ಸ್ ಅಂತಕ್ಕಂಥದ್ದು ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನಂತರ ನಾವು ಯೂಸರ್ ನೇಮನ್ನು ಹಾಕ್ತಾ ಹೋಗಬೇಕಾಗುತ್ತೆ. ಓಕೆ ಮಾಡ್ತೀನಿ ನೋಡಿ. ಈಗ ಗಾಟ್ ಇಟ್ ಅಂತಕ್ಕಂಥದ್ದು ದ ಐಕಾನ್ ಇಂಡಿಕೇಟ್ ದಟ್ ರಿಕ್ವೈರ್ಡ್ ಇಂಟರ್ನೆಟ್ ಕನೆಕ್ಷನ್ ಫಾರ್ ದಿಸ್ ಆ್ಯಕ್ಟಿವಿಟಿ ಅನ್ನೋದಕ್ಕೆ ಬರುತ್ತೆ. ಗಾಟ್ ಇಟ್ ಅಂತೇಳಿ ತಾವು ಓಕೆಯನ್ನು ಕೊಡಬೇಕು. ನೋಡಿ, ಈಗ ನಮ್ಮದು GHPS ಜಾಂಬ್ಳೆ ನಮ್ಮ ಒಂದು ಅಟೆಂಡೆನ್ಸನ್ನು ಹಾಕೋದಕ್ಕೆ ಅದು ಓಪನ್ ಆಗ್ತಾ ಇದೆ. ಸೊ ನಾನು ಏನು ಮಾಡಬೇಕು, ಈಗ ಸ್ಟೂಡೆಂಟ್ ಅಟೆಂಡೆನ್ಸಿಗೆ ಹೋಗಿ ಬಿಫೋರ್ ಪ್ರೊಸೀಡಿಂಗ್ ದ ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ಸ್ನ ನಾನು ಡೌನ್ಲೋಡನ್ನು ಮಾಡಬೇಕಾಗುತ್ತೆ. ಡೌನ್ಲೋಡನ್ನು ಮಾಡ್ತೀನಿ, ತಾನಾಗೆ ಎಲ್ಲ ಬರುತ್ತೆ, ಓಕೆ ಆಗುತ್ತೆ. ನೋಡಿ, ಎಲ್ಲ ಓಕೆ ಆಯಿತು. ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್. ಈಗ ನಾನು ಏನು ಮಾಡ್ಬೋದು, ಸ್ಯಾಟ್ಸ್ MDM ಅಲ್ಲಿ ಅಟೆಂಡೆನ್ಸನ್ನು ಹಾಕೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ಬೋದು. ನೋಡಿ, ಅಟೆಂಡೆನ್ಸ್, ಮಿಲ್ಕ್ ಮತ್ತು ಎಗ್, ಬನಾನಾ ಇದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ಬೋದು. ತದನಂತರ ಒಂದು ಸಿಂಕ್ ಆಪ್ಷನ್ಸ್ ಇರುತ್ತೆ. ಸಿಂಕ್ ಆಪ್ಷನ್ ಮೇಲೆ ಬಂದರೆ ಸಿಂಕ್ ಡಾಟಾ ಅಂತಕ್ಕಂಥದ್ದು ಬರುತ್ತೆ. ನೋಡಿ, ಇಲ್ಲಿ ಡಾಟಾವನ್ನು ಕ್ಲಿಕ್ಕನ್ನು ಮಾಡಬೇಕು. ನೋಡಿ, ನಾನು ಆಲ್ರೆಡಿ ಡಾಟಾವನ್ನು ಸಬ್ಮಿಟ್ ಮಾಡಿರೋದ್ರಿಂದ ಇವತ್ತಿಂದು ದೇರ್ ಈಸ್ ನೋ ಪೆಂಡಿಂಗ್ ಡಾಟಾ ಅಪ್ಲೋಡ್ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥದ್ದು. ಸೊ ಈ ರೀತಿ ನಾವು ಸ್ಯಾಟ್ಸ್ MDM ಆ್ಯಪಲ್ಲಿ ನಮ್ಮ ಒಂದು ಡೈಲಿ ಅಟೆಂಡೆನ್ಸನ್ನು ನಾವು ಆಗ್ತಾ ಹೋಗಬೇಕಾಗುತ್ತೆ. ಇದು ಅಪ್ಡೇಟೆಡ್ ವರ್ಷನ್ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮ ಮಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋನ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.